ಹಾಯ್, ಎಲ್ರಿಗೂ ನಮಸ್ತೆ. ಸೋಲಾಪುರದ ಟೆಕ್ಸ್ಟೈಲ್ ಜಾನು ಮೇಕೋವರ್ಗೆ ಎಲ್ರಿಗೂ ಸ್ವಾಗತ. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬ ಸಪೋರ್ಟ್ ಮಾಡಿ. 81,000 ಫಾಲೋವರ್ಸ್ ವಿತಿನ್ 1.5 ಇಯರಲ್ಲಿ ಆಗಿದೆ. ಸೊ ಅದು ಚಿಕ್ಕ ವಿಷಯ ಅಲ್ಲ, ಬೇರೆಯವ್ರಿಗೆಲ್ಲ ಚಿಕ್ಕ ವಿಷಯ. ಸೊ ಯಾಕಂದರೆ ಇವಾಗ ಹೆಂಗಾಗಿದೆ ಅಂದರೆ ಇನ್ಸ್ಟಾಗ್ರಾಮು ಹಿಂಗಿದ್ದೋ ಸಡನ್ನಾಗಿ ಹಿಂಗೆ ಬಿದ್ದು ಹೋಗ್ತಾರೆ. ಬಟ್ ಒಂದು ಫ್ಲೋವಲ್ಲಿ ಹೋಗ್ಬೇಕು. ಸಡನ್ನಾಗಿ ಏರ್ಸು ಬಿಡ್ತಾರೆ, ಸಡನ್ನಾಗಿ ಇಳಿಸು ಬಿಡ್ತಾರೆ. ಸೊ ನಾನು ಒಂದು ಫ್ಲೋವಲ್ಲಿ ಹೋಗ್ತಾ ಇದ್ದೀನಿ. ಸೊ ನನಗೆ ದೊಡ್ಡ ವಿಷಯನೇ, ಯಾಕಂದರೆ ನನ್ನ ಒಂದು ಫಾಲೋವರ್ಸ್ ಇಷ್ಟು ಇರಲಿಲ್ಲ. ನನ್ನ ರೀಲ್ಸು ಅದೆಲ್ಲ ಸ್ವಲ್ಪ ದೂರ ನನ್ನದ್ರಿಂದ. ಯಾಕಂದರೆ ನನಗಿರೋವಂಥ ನನ್ನೊಂದು ಸರೌಂಡಿಂಗೇ ರೀಲ್ಸ್ ಮಾಡೋವಂಥ ಫೀಲ್ಡ್ ಅಲ್ಲ. ಸೊ ನನಗೂ ಆಸೆ ಮಾಡೋಕ್ಕೆ, ಬಟ್ ನಾಷ್ಟ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ನಾನು ಈಗ ಬಂದು 3:19 ಮಧ್ಯಾಹ್ನ ಈಗ ಹೋಗ್ತಾ ಇದ್ದೀನಿ ನಾಷ್ಟಕ್ಕೆ. ದಟ್ ಈಸ್ ಮೈ ಬಿಸ್ನೆಸ್ ಶೆಡ್ಯೂಲ್ ಅಂತ ನೀವು ಹೇಳ್ಬೋದು. ಏನೂ ಮಾಡೋಕ್ಕಾಗಲ್ಲ, ಫೈನ್. ಸೊ ಇವತ್ತು ಜಾಸ್ತಿ ಎಳೆಯಲ್ಲ. ಏನು ವಿಷಯ ಅಂದರೆ ₹1 ಸ್ಯಾರಿ ಕೊಡ್ತಾ ಇದ್ದೀವಿ. ಒಂದೇ ₹1 ಎಷ್ಟು ಜನಕ್ಕೆ? 500 ಜನಕ್ಕೆ. ಡೇಟ್ನ ನಾನು ಹೇಳ್ತೀನಿ, ಯಾಕಂದರೆ ಇವಾಗ ಸ್ವಲ್ಪ ದಸರಾ ಟೈಮು ಅಲ್ವಾ, ಅದರಿಂದ ಸ್ವಲ್ಪ ಇದಿದೆ ನನಗೆ. ತುಂಬ ಅನುಶ್ರೀ ಸ್ಯಾರಿ ಬುಕ್ಕಿಂಗ್ ಆಗಿರೋದ್ರಿಂದ ನನ್ನ ಮುಖನೇ ನೋಡಿ ನನಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ರು ನನ್ನ ತಲೆಯಲ್ಲಿ ಅಲ್ಲೇ ಇದೆ. ಯಾಕಂದರೆ ಅದು ತುಂಬ ಪ್ರೊಸೆಸ್ ಜಾಸ್ತಿ ಆಗಿದೆ. ಸೊ ಫಸ್ಟು 1750 ಇತ್ತು ಸ್ಯಾರಿ. ಸೊ ಇವಾಗ ತುಂಬ ಜನ ಬೇರೆ ಪೇಜಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಲೈಕ್ ಅದರಲ್ಲಿ ಸೆಕೆಂಡ್ ಕ್ವಾಲಿಟಿ ಬರುತ್ತೆ, ಬುಟ್ಟ ದೂರ ಇರುತ್ತೆ. ಅದನ್ನು ತೆಗೆದುಬಿಟ್ಟು 1000 ತಿರ್ಗಿ ಅವರು 2200 ಬಿಡಿ, ತಿರ್ಗಿ ಅವರು ಅದನ್ನು 1750 ಬೇರೆ ಪೇಜವ್ರು ಬಿಡ್ತವ್ರೆ. ಸೊ ಅವರು ಅದನ್ನು ನಾನು ಈಗ ಒಂದು ಸ್ವಲ್ಪ ದಿನ ₹1300 ಬಿಡ್ತೀನಿ. ನನಗೆ ಈ ಥರ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ ಗೈಸ್. ಒಬ್ರು ಪೇಜಲ್ಲಿ ಅದು ನಡೀತಾ ಇದೆ ಅಂದರೆ ನಾನು ಈ ಪೇಜಲ್ಲಿ ಸುಮ್ಮನೆ ಆಗ್ಬಿಡ್ತೀನಿ. ಅವ್ರ ಬಿಸ್ನೆಸ್ ಹಾಳಾಗ್ಬಿಡುತ್ತೆ ಅನ್ನೋ ಮೈಂಡ್ಸೆಟ್ ನಂದು. ಬಟ್ ಅವ್ರು ನಾವೇನು ಬಿಡ್ತೀವೋ ನೋಡ್ಬಿಟ್ಟು ಎಲ್ಲ ಪೇಜಸ್ ಅಲ್ಲ, ಕೆಲವೊಂದು ಇವಾಗ ಸ್ಟಾರ್ಟಿಂಗ್ ಬರ್ತಾ ಇದೆ ನೋಡಿ, ಈಗ ಮಾಡ್ತಾ ಇದ್ದಾರಲ್ಲ ಅವ್ರದ್ದು ಜಾಸ್ತಿ. ಸುಮ್ಮನೆ ಅವ್ರು ಏನು, ನಾವು ಯಾವಾಗ ಬಿಸ್ನೆಸ್ ಕರೆಕ್ಟಾಗಿದೆ ಅಂದರೆ ನಾವು ಯಾವ ವಿಷಯಕ್ಕೂ ಹೋಗ್ಬಾರ್ದು, ನಮ್ಮ ವಿಷಯಕ್ಕೆ ಯಾರೂ ಬರಬಾರ್ದು, ಹಂಗೆ ಇರ್ಸ್ಕೊಬೇಕು. ಯಾಕೆ ನಾನು ಆ ಥರ ನಾನು ತುಂಬಾ ಸ್ಟ್ರಿಕ್ಟ್ ಇದ್ದೀನಿ ಈ ವಿಷಯದಲ್ಲಿ. ಯಾಕಂದ್ರೆ ನಾನು ಯಾರ ವಿಷಯಕ್ಕೂ ಹೋಗಲ್ಲ ಗೈಸ್. ಅವ್ರು ಬಿಡ್ತಾವ್ರೆ, ನಾನು ಅದರಿಂದ ದೂರನೇ ಇರ್ತೀನಿ. ಈಗ ಈ ಸ್ಯಾರಿ ಬೇರೆ ಪೇಜ್ 1900, ನಾನು ಬಿಡಲೇ ಇಲ್ಲ. ಈ ಸ್ಯಾರಿನ ಇಲ್ಲೇ ಹೋಗುತ್ತೆ, ನನಗೆ ಅಂಗಡಿಲಿ ಹೋಗುತ್ತೆ. ನಾನು ಬಿಟ್ಟು ಅವ್ರ ಬಿಸ್ನೆಸ್ ಯಾಕೆ ಹಾಳು ಮಾಡಿ. ನಾನು ಆ ಥರ. ಅವರು ನಾನೇನು ಬಿಡ್ತೀನೋ ತಗೊಳ್ಬಿಟ್ಟು 2 ದಿನಕ್ಕೆ ಅದೇ ಬಿಡೋದು, ಸ್ಟಾಕೇ ಇರಲ್ಲ. ಕೇಳಿ ಸ್ಟಾಕೇ ಇರಲ್ಲ. ತುಂಬ ನಡೆದಿದೆ. ನನ್ನ ಕಸ್ಟಮರ್ಸ್ ಹೇಳ್ತಾರೆ, ಅಯ್ಯೋ ಮೇಡಮ್ ಸ್ಟಾಕೇ ಇರಲ್ಲ. ನಾನು ಎಷ್ಟೊಂದ್ಸಲಿ ಕೇಳಿದ್ದೀನಿ ಬನ್ನಿ ಅಂತ ಹೇಳಿದರೆ. ಸೊ 1-2 ಪೇಜು ಹೇಳೋದು ಬೇಡ, ಬಟ್ ಪರವಾಗಿಲ್ಲ, ದೇವ್ರು ನೋಡ್ತಾ ಇರ್ತಾರೆ. ನಾನೇನು ಎದುರ್ಕೊಳ್ಳಲ್ಲ, ನನ್ನ ತಲೆನೇ ಕೆಡ್ಸ್ಕೊಳ್ಳೋದು. ನಾನು ಹೇಳಿಲ್ವ, ನಾನು ಇದರಿಂದ ನನಗೇನಿಲ್ಲ. ಈ ಸೀರೆ ನನಗೆ ಎಕ್ಸಾಂಪಲ್ ₹1000 ಬಂತು ಅಂದ್ಕೊಳ್ಳಿ, ನನಗೆ ₹1100 ಬಿಟ್ಬಿಡ್ತೀನಿ. ನನಗೇನೂ ಕಮಿಟ್ಮೆಂಟ್ ಇಲ್ಲ. ನಾನು ₹1050 ಸಿಗೋದು, ₹50 ಶಿಪ್ಪಿಂಗು ಸಾಕು. ನನಗೇನು ಕಮಿಟ್ಮೆಂಟ್ ಇಲ್ಲ ಗೈಸ್. ನಾನು ಬೇರೆ ಫೀಲ್ಡಲ್ಲಿದ್ದೀನಿ, ನನಗೆ ಆ ಫೀಲ್ಡಲ್ಲಿ ಅನ್ನ ತಿಂತಾ ಇದ್ದೀನಿ. ನಮ್ಮದೊಂದು ಮನೆ ಇದೆ, ನಮ್ಮ ಸಂಸಾರ ನಮ್ಗೆ ನಡೆಯುತ್ತೆ. ನನಗೇನೂ ಕಮಿಟ್ಮೆಂಟ್ ಇಲ್ಲ. ನನಗೇನೂ ಏನೋ ಟೆನ್ಷನ್ ಆ ಥರ ಏನೂ ಇಲ್ಲ. ಫ್ರೀ ಬರ್ಡ್. ₹50 ಇಟ್ಕೊಂಡು ₹100 ಇಟ್ಕೊಂಡೇ ಬಿಟ್ಬಿಡ್ತೀನಿ, ನಾನು ತಲೆ ಕೆಡಿಸ್ಕೊಳ್ಳೋಲ್ಲ. ಸೊ ಇವತ್ತೇನು ವಿಷಯ ಅಂದರೆ ₹1 ಒಂದು ಸ್ಯಾರಿ ಕೊಡೋ ವಿಷಯ ಮಾತಾಡೋಣ. ಸೊ ಇದು 500 ಜನಕ್ಕೆ. ಸೊ ನೀವು ಏನು ಮಾಡಬೇಕಂದ್ರೆ, ಸೊ ನನ್ನ ಅಕೌಂಟ್ ನೋಡಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಜಾನು ಮೇಕೋವರ್, JAANU. ಸೊ ನಿಮಗೆ ಗೊತ್ತಾಗಿಲ್ಲ ಅಂದರೆ ಈ ಥರ ಹೋಗ್ಬಿಟ್ಟು ಇಲ್ಲಿ ಒಂದು ವಾಯ್ಸ್ ರೆಕಾರ್ಡ್ ಇರುತ್ತೆ, ಜಾನು ಮೇಕೋವರ್ ಹಿಂಗೆ ಒತ್ತಿದ್ರೆ ಬರುತ್ತೆ. ಜಾನು ಮೇಕೋವರ್ ಅಂತ ಹೊತ್ತಪ್ಪ, ಜಾನು ಮೇಕೋವರ್ ಬಂದಿಲ್ಲ. ಜಾನು ಮೇಕೋವರ್ ಅಂತ ಬರುತ್ತೆ. ನಾನು ನೆಟ್ ಆನ್ ಮಾಡಿಲ್ಲ, ಅದಕ್ಕೆ ಬಂದಿಲ್ಲ. ಜಾನು ಮೇಕೋವರ್ ಅಂತ ಒತ್ತಿದ್ರೆ ಈ ಥರ ಬರುತ್ತೆ. ಸೊ ಒತ್ಬೋದು, ಒತ್ತಕ್ಕೆ ಬರಲ್ಲ ಅಲ್ಲ, ನಂತರ ಇರ್ತಾರೆ ಸ್ವಲ್ಪ ಓದಿಲ್ದಿರೋರು. ಸೊ ಅವ್ರಿಗೆ ಆ ಥರ ಬರುತ್ತೆ. ಆಮೇಲೆ ಯೂಟ್ಯೂಬಲ್ಲೂ ಅಷ್ಟೇ, ಜಾನು JANU ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ JAANU. ಸೊ ಇದನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೇಕು, ಯೂಟ್ಯೂಬ್ ಫಾಲೋ ಮಾಡ್ಬೇಕು. 500 ಜನ, 5, 10, 15, 20 ಮುಗ್ದೋಯ್ತು. 500 ಜನಕ್ಕೆ ₹1 ಸ್ಯಾರಿ ಕೊಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಶೇರ್ ಮಾಡಿರಬೇಕು, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿರಬೇಕು. ಈಗ ನೆನ್ನೆನೂ ಅಷ್ಟೇ 3 ಜನ ಸೆಲೆಕ್ಟ್ ಅದು ಗೊತ್ತಾ. ಅದರಲ್ಲಿ ಫಸ್ಟೇ 16 ಜನನ ನಾವು ತೊಗೊಂಡಿದ್ದೀವಿ. ಕಾಲ್ ಮಾಡ್ತೀವಿ ಆಯ್ತಾ, ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಯೂಟ್ಯೂಬ್ದು ಸ್ಕ್ರೀನ್ಶಾಟ್ ಕಳಿಸ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ, ಸೊ ಅವ್ರದ್ದು ಹೋಯ್ತು. ಇವ್ರು ಇಲ್ಲೇ ಗೆದ್ದಿದ್ದು, ಏರೋಳ್ಳಿ ಕ್ರಾಸ್ ಅವ್ರ ಮಂಜುಳಾ ಅಂತ ಗೆದ್ದಿದ್ದು. ಬಟ್ ಅವರು ಫಾಲೋ ಮಾಡ್ತಿರ್ಲಿಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಫಾಲೋ ಮಾಡಿ, ಎಲ್ಲದರಲ್ಲೂ ಫಾಲೋ ಮಾಡಿ. ಸೊ ₹1 ಒಂದು ಸ್ಯಾರಿ ತೊಗೊಳ್ಳಿ. ₹1 ಒಂದು ಸ್ಯಾರಿ ಅಂದ್ಬಿಟ್ಟು ಈ ಡೈಲಿ ಯೂಸ್ ಮಾಡ್ತಾರೆ ₹250 ಅದನ್ನು ಕೊಡಲ್ಲ, ₹800 ಸ್ಯಾರಿ ಕೊಡ್ತಾ ಇದ್ದೀನಿ. ಸೊ ಸೂಪರಾಗಿದೆ. ಬ್ಲೌಸ್ ಬಂದು ವರ್ಕ್ ಬರುತ್ತೆ, ಸ್ಯಾರಿ ಪ್ಲೈನ್ ಬರುತ್ತೆ. ಸೊ ಯಾರಿಗೆ ಬೇಕೆಲ್ಲ ಅವರು ಆರಾಮಾಗಿ ಕೆಲಸ ಮಾಡಿ. ಸೊ ₹1 ಒಂದು ಸ್ಯಾರಿ ಯಾರು ಮಿಸ್ ಮಾಡ್ಕೊಂಬಿಡಿ ಗೈಸ್. ಆಮೇಲೆ ಈ ಸ್ಯಾರಿ ಬಂದು ₹2000 ಇದೆ ಗೈಸ್. ಸಕ್ಕದಾಗಿದೆ ಸ್ಯಾರಿ ಮಾತ್ರ. ನಾನು ಆಲ್ರೆಡಿ ರೆಡ್ ಕಲರ್ ಉಟ್ಕೊಂಡಿದ್ದೆ.
ತುಂಬ ಚೆನ್ನಾಗಿತ್ತು ಗೈಸ್, ಸಕ್ಕತ್ತಾಗಿತ್ತು. ಸೊ ನಿಮಗೂ ಯಾರಿಗಾದ್ರೂ ಬೇಕಂದರೆ ತಗೊಳ್ಳಿ. ನನಗೆ ಹೇಳ್ಬೇಕನ್ನಿಸ್ತು, ಹೇಳಿದೆ. ತಗೊಳ್ಳೋದು ಬಿಡೋದು ನಿಮ್ಮಿಷ್ಟ. ಅದು ನಾನು ಫೋರ್ಸ್ ಮಾಡೋಕ್ಕಾಯ್ತದ ತಗೊಳ್ಳಿ ಅಂತ ಆಗಲ್ಲ ಅಲ್ವಾ. ಸಖತ್ತಾಗಿದೆ ಸ್ಯಾರಿ. ನಾನು ಯಾವ ಸ್ಯಾರಿನ ತೋರಿಸ್ದಲ್ಲಿ ಈ ಸ್ಯಾರಿ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೂಪರ್ ಆಗಿದೆ. ಸೊ ₹1 ಒಂದು ಸ್ಯಾರಿ. ಸೊ ಯಾರಿಗೆ ಬೇಕೋ ಬೇಗ 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 ಫಾಲೋ ಮಾಡಿ, ಬೇಗ 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 ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೇಗ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. 20, 30, 40, 50 ಹೋಲ್ಸೇಲ್ ಶೇರ್ ಮಾಡಿದವ್ರು 700 ಜನಕ್ಕೆ ಮಾಡಿದ್ರು, ಕಳಿಸಿದ್ರು ಮೇಡಮ್. ಇಷ್ಟು ಜನ ಒಬ್ರು ಬಿಟ್ಟಿಲ್ಲ. ವಾಟ್ಸಪ್ಪಲ್ಲಿ ಎಲ್ರಿಗೂ ಕಳಿಸ್ಬಿಟ್ಟಿದ್ದಾರೆ. ಸೊ ಬೇಗ ಬೇಗ ಶೇರ್ ಮಾಡಿ, ಬೇಗ 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 ಫಾಲೋ ಮಾಡಿ, ಬೇಗ 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 ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.